ಡ್ಯೂಕ್ 390 ಜನರೇಷನ್ 1 ಬಂದಿದೆ. ಆಯಿಲ್ ಚೇಂಜ್ ಮಾಡ್ತಾ ಇದ್ದೀವಿ ಈ ಗಾಡಿಯಲ್ಲಿ. 8 ತಿಂಗಳಾಗಿದೆ ಆಯಿಲು, ಆದರೆ ಗಾಡಿ ಓಡಿಸಿಲ್ಲ ಅಂತ ಹೇಳಿದ್ದಾರೆ ಕಸ್ಟಮರು. ಸೊ 8 ತಿಂಗಳಾಗಿದೆ ಅಂದರೆ ಬೆಟರ್ ಟು ಚೇಂಜ್ ಅಂತ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಆಯಿಲ್ ಎಲ್ಲ ತುಂಬ ಇಂಪಾರ್ಟೆಂಟು. ನೀವು ಗಾಡಿ ಓಡಿಸಿಲ್ಲ 8 ತಿಂಗಳು 10 ತಿಂಗಳು ಒಳಗಡೆ ಸಿಂಥೆಟಿಕ್ ಆಯಿಲ್, ಸಿಂಥೆಟಿಕ್ ಆಯಿಲ್ ಇದನ್ನು ಚೇಂಜ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ನಿಮ್ಮದು ಆಯಿಲ್ ಪ್ಯಾಸೇಜಸ್ ಬ್ಲಾಕ್ ಆಗಿಬಿಟ್ರೆ ಗಾಡಿ ಸೀಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಗಮನಕ್ಕೆ ಇಟ್ಕೊಳ್ಳಿ. ಸೊ ಆಯಿಲ್ ಮೇಂಟೆನೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್ ಆಫ್ ಯುವರ್ ಇಂಜಿನ್. ಫಿಲ್ಟರ್ ಎಲ್ಲ ಬ್ಲಾಕ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಲಡ್ಜಿಂಗ್ ಸ್ಟಾರ್ಟ್ ಆಗುತ್ತೆ, ಮೇನ್ಲಿ ಅದೇ ಪ್ರಾಬ್ಲಮ್ ಆಯಿಲಲ್ಲಿ. ಜಾಸ್ತಿ ನಿಂತ್ಕೊಂಡಿರೋ ಗಾಡಿಗಳಲ್ಲಿ ಸ್ಲಡ್ಜಿಂಗ್ ಆಗುತ್ತೆ. ಈ ಗಾಡಿ ನಿಂತಿತ್ತು 6 ತಿಂಗಳು, ಅದಕ್ಕೆ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀವಿ. ಸೊ ಆಯಿಲ್ ಚೇಂಜಲ್ಲಿ ಈ ಗಾಡಿಯಲ್ಲಿ ವೆರಿ ಇಂಪಾರ್ಟೆಂಟು. ಇದೊಂದು ಬೋಲ್ಟ್ ಬರುತ್ತೆ, ಮೇನ್ ಆಯಿಲ್ ಡ್ರೈನ್ ಬೋಲ್ಟು, ಮತ್ತು ಇನ್ನೊಂದು ಬೋಲ್ಟ್ ಬರುತ್ತೆ ಇಲ್ಲಿ, ಈ ಬೋಲ್ಟ್ ಬರುತ್ತೆ. ಈ ಬೋಲ್ಟ್ ಓಪನ್ ಮಾಡಿದ್ರೆ ಅದರಲ್ಲೂ ಒಂದು ಫಿಲ್ಟರ್ ಇರುತ್ತೆ, ಮ್ಯಾಗ್ನೆಟ್ ಫಿಲ್ಟರ್ ಥರ. ಅದು ಓಪನ್ ಮಾಡಿ ಡ್ರೈನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿಲ್ ಡ್ರೈನ್ ಆಗುತ್ತೆ. ನಿಮಗೆ ಅರೌಂಡ್ 1.8 ಲೀಟರ್ ಆಯಿಲ್ ತೊಗೊಳುತ್ತೆ ಗಾಡಿ. ಗಾಡಿ ಓಡಿದೆ ಅರೌಂಡ್ 52,000. ಇನ್ನೂ ಇಂಜಿನ್ ಮಾಡಿಸಿಲ್ಲ, ಸೀಲ್ಡ್ ಇಂಜಿನ್ ಈ ಗಾಡಿಯಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ, ಅದೇ ನಿಮ್ಗೆ ಆಯಿಲ್ ಚೇಂಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದು. ಸೊ ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಫೋನ್ ಮಾಡಿ, ಸ್ಕೆಡ್ಯೂಲ್ ಮಾಡಿ ಬನ್ನಿ. ಲೊಕೇಶನ್ ಡೀಟೇಲ್ಸ್ ಹಾಕ್ತೀವಿ. ಲೊಕೇಶನ್ನಲ್ಲಿ ಫೋನ್ ನಂಬರ್ ಆಲ್ಸೋ ಈಸ್ ಅವೈಲಬಲ್. ಪ್ಲೀಸ್ ಕಾಂಟ್ಯಾಕ್ಟ್ ಆ್ಯಂಡ್ ಡ್ರಾಪ್ ಬೈ ಫಾರ್ ಸರ್ವಿಸ್. ಓಕೆ, ಥ್ಯಾಂಕ್ ಯು. ಲೆವೆಲ್ ಬಂದಿದೆ ಆಯಿಲು. ಈಗ ಐಡ್ಲಿಂಗ್ ಮಾಡಿಕೊಂಡು ಸ್ವಲ್ಪ ಆಯಿಲ್ನೆಲ್ಲ ಸರ್ಕ್ಯುಲೇಟ್ ಆದಮೇಲೆ ಫಿಲ್ಟರ್ ಒಳಗಡೆ ಫೈನಲ್ ಆಗಿ ಲೆವೆಲ್ ಚೆಕ್ ಮಾಡಬೇಕು.